ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವ್ ಬಗ್ಗೆ ಎಲ್ಲ ಕೂಡ ಸತ್ಯ ತಿಳ್ಕೊಂಡು ಹುಡುಕ್ತಾ ಇರ್ತಾಳೆ ಕಾವ್ಯ. ಮಹಾದೇವ ಎಲ್ಲಿದ್ಯಾ, ಎಲ್ಲೋದೆ ನೀನು ಅಂತ ಹೇಳ್ಬಿಟ್ಟು ಜೋರಾಗಿ ಮಹಾದೇವ ಎಲ್ಲಿದ್ಯಾ ಅಂತ ಜೋರ್ ಕೂಕೊಂಡು ಹೋಗ್ತಿರ್ತಾಳೆ. ಆಗ ಶ್ರೀನಿವಾಸ್ ಇಬ್ರು ಒಂದೇ ಕಡೆ ಹುಡುಕಿದ್ರೆ ಸಿಗಲ್ಲಮ್ಮ, ನೀನು ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ, ಸಿಕ್ಕಿದ್ರೆ ಫೋನ್ ಮಾಡು ಆಯ್ತಾ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಒಂದೊಂದ್ ಕಡೆ ಹೋಗ್ತಾರೆ. ಈ ಮಹಾದೇವ ಎಲ್ಲೋದ್ನಪ್ಪ ಏನು ಅಂತ ಹೇಳ್ಬಿಟ್ಟು ಇಬ್ರು ಒಂದೊಂದ್ ಕಡೆ ಹುಡ್ಕೋಕೆ ಅಂತ ಹೋಗ್ತಿರ್ತಾರೆ. ಜೋರಾಗಿ ಕೂಗ್ತಿದ್ರಿಂದ ಕಾವ್ಯಂಗೆ ಉಸಿರು ಕಟ್ತಂಗಾಗಿ ಜೋರಾಗಿ ಕೆಂಬರ್ತಿರುತ್ತೆ. ಇನ್ನೊಂದ್ ಕಡೆ ಕಲ್ಯಾಣಿ ಫುಲ್ ಬಿದ್ದು ಒದ್ದಾಡ್ತಿರ್ತಾಳೆ. ಪ್ರಜ್ಞೆ ಇರಲ್ಲ. ಪ್ರೇಮ ಒಳಗಡೆ ಬಂದು ಅಯ್ಯೋ ಅತ್ತೆ ಏನಾಯ್ತು, ಯಾಕೀಗಾಯ್ತು, ಎದ್ದೇಳಿ ಅತ್ತೆ, ಕಣ್ಬಿಡಿಯತ್ತೆ, ನಾನು ಪ್ರೇಮ ಬಂದಿದ್ದೀನಿ ಅತ್ತೆ, ಎದ್ದೇಳಿಯತ್ತೆ, ಪ್ಲೀಸ್ ಎದ್ದೇಳಿಯತ್ತೆ, ಕಣ್ಬಿಡಿಯತ್ತೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ತಿರ್ತಾಳೆ. ಅಯ್ಯೋ ದೇವ್ರೆ, ನಾನು ಇವಾಗ ಏನು ಮಾಡ್ಲಪ್ಪ, ರಾಮ್ ಇದ್ದಾನೆ ಅತ್ತೆ, ರಾಮ್ ಬರ್ತಾನೆ ಅತ್ತೆ, ನಿಮ್ಮನ್ನು ಕಾಪಾಡ್ತಾನೆ, ಎದ್ದೇಳಿ ಅಂತ ಹೇಳ್ಬಿಟ್ಟು ಎತ್ತಿ ಅವ್ರನ್ನ ಮೇಲ್ಗಡೆ ಒದ್ದಾಡಿಸ್ತಾ ಇರ್ತಾಳೆ. ಆದರೂ ಕೂಡ ಕಲ್ಯಾಣಿಗೆ ಪೂರ್ತಿ ಪ್ರಜ್ಞೆ ಇರೋದೇ ಇಲ್ಲ. ಆಗ ಫೋನ್ ಕೂಡ ಮಾಡ್ತಾಳೆ ರಾಮ್ಗೆ. ಅಯ್ಯೋ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆಯಲ್ಲ ಛೇ ಅಂತ ಹೇಳ್ಬಿಟ್ಟು ಫೋನ್ ಜೋರಾಗಿ ಎಸ್ಬಿಟ್ಟು ಅಯ್ಯೋ ಫೋನ್ ಬೇರೆ ಹಿಂಗಾಯ್ತಲ್ಲ, ಆನ್ ಆಗ್ತಿಲ್ಲಲ್ಲ, ಇವಾಗ ಏನು ಮಾಡಲಿ, ರಾಮಗೆ ಹೇಗೆ ಕಾಲ್ ಮಾಡಲಿ, ಅಯ್ಯೋ ನನ್ನ ಕೋಪದಲ್ಲಿ ಫೋನ್ ಬೇರೆ ಹೊಡೆದಾಕ್ಬಿಟ್ನಲ್ಲ, ಅಯ್ಯೋ ಈಗ ಅತ್ತೆನ ಏನು ಮಾಡಲಿ, ಅತ್ತೆನ ಹೆಂಗೆ ಕಾಪಾಡ್ಕೊಳ್ಳಿ, ನನಗೆ ಗೊತ್ತಾಗ್ತಿಲ್ವಲ್ಲ ಏನು ಮಾಡೋದು ಅಂತ ಹೇಳಿ ಅಲ್ಲಿ ನೀರನ್ನು ಕೂಡ ತಂದು ಅವಳ ಮೇಲೆ ಹಾಕ್ತಾಳೆ. ಅತ್ತೆ ಎದ್ದೇಳಿ ಅತ್ತೆ, ನೀವು ಎಚ್ಚರ ಮಾಡ್ಕೊಳ್ಳಿ ಅತ್ತೆ, ನಾನು ಪ್ರೇಮ ಬಂದಿದ್ದೀನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಉಳಿಸ್ಕೊತೀನಿ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ ಕಣ್ಬಿಟ್ಟು ನೋಡ್ತಾಳೆ. ಅತ್ತೆ ಎದ್ದೇಳಿ ಅತ್ತೆ, ಸ್ವಲ್ಪ ಹೋಗೋಣ, ಇಲ್ಲಿಂದ ಆಸ್ಪತ್ರೆ ಸ್ವಲ್ಪ ದೂರದಲ್ಲೇ ಇದೆ, ಹೋಗೋಣ ಬಂದ್ಬಿಡಿಯತ್ತೆ ಅಂತ ಹೇಳ್ಬಿಟ್ಟು ಕಲ್ಯಾಣಿನ ಹೆಗ್ಲು ಮೇಲೆ ಹಾಕ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಅಂದರೆ ಎಚ್ಚರ ಆಗಿರ್ಬೇಕಲ್ಲ, ಜ್ಞಾನ ತಪ್ಪಿದರೆ ಏನಾದರೂ ಅಪಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ತಾಳೆ. ಹೊರಗಡೆ ಆ ದಾಂಡಿಗರಿಗೆ ಚೆನ್ನಾಗಿ ಹೊಡೆದಿರ್ತಾಳೆ. ಆ ದಾಂಡಿಗರು ಅಲ್ಲೇ ಬಿದ್ದು ಒದ್ದಾಡ್ತಿರ್ತಾಳೆ. ಆಗ ನಿಧಾನವಾಗಿ ಕಲ್ಯಾಣಿನ ಅಲ್ಲಿಂದ ಕರ್ಕೊಂಡು ಬಂದ್ಬಿಡ್ತಾಳೆ. ಪ್ರೇಮ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅತ್ತೇನೆ ಅಂತ. ಹಾಗೆ ದಾಂಡಿಗರು ಆ ದಾಮಿನಿಗೆ ಭಯ ಪಟ್ಕೊಂಡು ಇನ್ನು ನಾವು ಅವ್ರ ಕೈ ಸಿಕ್ಕಿದ್ರೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇನ್ನೊಂದು ಕಡೆ ರಾಮ್ ಕಿಟ್ಟಿನ ಮಾವ ಎಲ್ಲಿದ್ದಾರೆ ತಾತ, ಯಾಕೆ ಹಿಂಗೆ ಸುತ್ತಿಸ್ತಿದ್ದೀರಾ, ಅದು ನನಗೆ ಫೋನ್ ಮಾಡಿದ್ರು ಕಣೋ, ಇಲ್ಲೇ ಯಾವುದೋ ಫಾರಮ್ ಹೌಸ್ಗೆ ಹೋಗಿದ್ದೀರಂತೆ, ಬಾ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾಳೆ. ಆಗ ಕಿಟ್ಟಿ ನಮ್ಮ ಅಕ್ಕ ಯಾಕೆ ಹಿಂಗೆ ಮಾಡಿದ್ಲು, ಯಾಕೆ ಈ ಥರ ಸುಸ್ಸಂಗೆ ಮಾಡಿದ್ಲು ಅಂತ ಸ್ವಲ್ಪ ಡೌಟ್ ಬರುತ್ತೆ. ಇನ್ನೊಂದು ಕಡೆ ಕಲ್ಯಾಣಿನ ಎತ್ಕೊಂಡು ಬರ್ತಾನೆ ಇರ್ತಾಳೆ. ಅಯ್ಯೋ ದೇವ್ರೆ, ಇವಾಗ ಏನು ಮಾಡೋದಪ್ಪ ಅಂತ ಹೇಳಿ ಒಂದು ಬೈಕ್ ಕೂಡ ಸಿಗುತ್ತೆ. ಅತ್ತೆ ಒಂದು 5 ನಿಮಿಷ ಈ ಬೈಕ್ ಮೇಲೆ ನಿಂತಿರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡ್ಕೋತಾಳೆ. ಆಗ ಅತ್ತೆ ನನ್ನ ಮೇಲೆ ನೀವು ಹೊರ್ಕೊಂಡು ಕೂತ್ಕೊಳ್ಳಿ ಆಯಿತಾ, ಗಟ್ಟಿಯಾಗಿ, ನಾನು ಸ್ವಲ್ಪ ದೂರದಲ್ಲಿದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಬೈಕಲ್ಲಿ ಹತ್ತಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೈಕು ಕೂಡ ಮಧ್ಯದಲ್ಲಿ ಕೈ ಕೊಟ್ಬಿಡುತ್ತೆ. ಇನ್ನೊಂದು ಕಡೆ PG ಹತ್ರ ಶ್ರೀನಿವಾಸ ಮತ್ತು ಕಾವ್ಯ ಇಬ್ಬರು ಕೂಡ ಬರ್ತಾರೆ. ಎಲ್ಲಿ ಅಂಕಲ್, ಎಲ್ಲೂ ಸಿಗಲೇ ಇಲ್ಲ ಮಹಾದೇವ ಅಂತ ಹೇಳ್ತಾರೆ. ನಮ್ಮ ಆ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದ, ಎಲ್ಲಿಗೋದ್ನೋ ಏನು ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಿರೋ. ಹೌದು ಅಂಕಲ್, ನಾನು ಬಾಯಿಗೆ ಬಂದಂಗೆ ಅವನ್ನ ಬೈದ್ಬಿಟ್ಟೆ, ನಾನು ಮಾಡಿದ ದೊಡ್ಡ ತಪ್ಪು, ಅವನದು ಮಗು ಮನಸ್ಸು ಅಂಕಲ್, ಅವ್ನು ಬೇಗ ಬೇಜಾರು ಮಾಡ್ಕೋತಾನೆ ಅಷ್ಟೇ, ತುಂಬ ಗುಣವಂತ, ನಾನು ಹಂಗೆಲ್ಲ ಅನ್ಬಾರ್ದಿತ್ತು, ಎಲ್ಲಿಗೋದ್ನೋ ಏನು, ಏನಾದರೂ ಮಾಡ್ಕೋತಾನೋ ಏನೋ ಅಂತ ತುಂಬ ಭಯ ಪಡ್ತಿರ್ತಾಳೆ. ನಾನು ಅಂದಿರೋ ಮಾತು ಅವ್ನ ಮನ್ಸಿಗೆ ನಾಟಿ, ಅಯ್ಯೋ ದೇವ್ರೆ ಅಂತ ಹೇಳಿ ಅಳ್ತ್ಕೊಂಡು ಹಾಗೆ ಕೂತ್ಬಿಡ್ತಾಳೆ. ಮಧ್ಯದಲ್ಲಿ ನೋಡಿದ್ರೆ ಪ್ರೇಮನ್ ಗಾಡಿನೂ ಕೂಡ ಕೆಟ್ಟೋಗುತ್ತೆ. ಅಯ್ಯೋ ಈ ಗಾಡಿನೂ ಕೂಡ ಇದೇ ಟೈಮಲ್ಲಿ ಕೆಟ್ಟೋಗ್ಬೇಕಾ, ಅತ್ತೆ 1 ನಿಮಿಷ ಅತ್ತೆ, ಗಾಡಿ ಸ್ಟಾರ್ಟ್ ಮಾಡಿಬಿಡ್ತೀನಿ, ಏನಾಗಿದೆ ಅಂತ ನೋಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ನೋಡ್ತಾಳೆ. ಅದರೊಳಗಡೆ ನೋಡಿದರೆ ಪೆಟ್ರೋಲ್ ಇರೋಲ್ಲ. ಅಯ್ಯೋ ದೇವ್ರೆ, ಪೆಟ್ರೋಲು ಇದೇ ಟೈಮ್ಗೆ ನಿಂತು ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಆಗ ಕಲ್ಯಾಣಿನ ಕರ್ಕೊಂಡೋಗ್ಬಿಟ್ಟು ದೇವಸ್ಥಾನ ಹತ್ರ ಮಲಗಿಸ್ತಾಳೆ. ಅತ್ತೆ ಎಚ್ಚರ ಮಾಡ್ಕೊಳ್ಳೈತೆ, ದಯವಿಟ್ಟು ಮಲ್ಕೋಬೇಡಿ, ಎಚ್ಚರ ತಪ್ಪಿಡಿ, ಎದ್ದೇಳೆಯುತ್ತೆ ಅಂತ ಹೇಳ್ತಾರೆ. ಆಗ ದೇವಸ್ಥಾನ ನೋಡ್ತಾಳೆ. ನಮಗೆ ದೇವ್ರಿದ್ದಾರೆ ಅತ್ತೆ, ಕಾಪಾಡ್ತಾನೆ ಅತ್ತೆ, ದಯವಿಟ್ಟು ಕಣ್ಬಿಡಿ ಅಂತ ಹೇಳಿ ಜೋರಾಗಿ ಕೂಗ್ತಿರ್ತಾಳೆ. ದೇವರೇ ಕಾಪಾಡಿ, ಈ ಜೀವ ಬರೀ ನೋವನ್ನೇ ಉಂಡು ಬೆಳೆದಿದೆ, ಈಗಲಾದರೂ ಕೂಡ ಸಂತೋಷವಾಗಿರೋ ಟೈಮಲ್ಲಿ ಈ ರೀತಿನ ಮಾಡಬೇಡಿ, ದಯವಿಟ್ಟು ಕಾಪಾಡು ದೇವರೇ, ನಮ್ಮ ಅತ್ತೆಗೆ ಏನೂ ಆಗಬಾರ್ದು, ನೀನೇನಾದರೂ ನಮ್ಮ ಅತ್ತೆನ ಬದುಕಿಸ್ಕೊಳ್ಳಿ ಅಂದರೆ ನಾನು ಹಿಂಗೆ ಯಾವತ್ತೂ ಕೂಡ ಪೂಜೆ ಮಾಡಲ್ಲ, ಯಾವತ್ತೂ ನಾನು ನನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಲ್ಲ, ದಯವಿಟ್ಟು ಕಾಪಾಡು ದೇವರೇ, ನಿನ್ನೆ ಬಿಟ್ಟರೆ ನಮಗೆ ಬೇರೆ ಇನ್ಯಾರೂ ಗತಿ ಇಲ್ಲ ಅಂತ ಹೇಳಿಬಿಟ್ಟು ಕೈ ಮುಗಿದು ಹತ್ಕೊಂಡು ಕೇಳ್ತಾ ಇರ್ತಾಳೆ. ಆಗ ಹೌದು, ನಮ್ಮ ಅತ್ತೆಗೆ ಆ ದೇವ್ರ ಬಳಿ ಇರುವಂತಹ ಕುಂಕುಮನ ತಂದಿಡ್ತೀನಿ ಅಂತ ಹೇಳ್ಬಿಟ್ಟು ಕುಂಕುಮನ ಕೂಡ ತೊಗೊಬಂದು ಇಡೋಕ್ಕೆ ಅಂತ ಹೋಗ್ತಾಳೆ. ಕೈ ಕಾಲು ಎಲ್ಲನೂ ಕೂಡ ಉಜ್ಜುತ್ತಾ ಇರ್ತಾಳೆ. ದೇವರೇ ಕಾಪಾಡಪ್ಪ, ನಮ್ಮ ಅತ್ತೆನ ನೀನೇ ಈಗ ನಮಗೆ ದಾರಿ ಅಂತ ಹೇಳಿ ದೇವ್ರನ್ನ ಕಳಿಯಾಗಿ ಬೇಡ್ಕೋತಾ ಇರ್ತಾಳೆ. ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಪ್ರೇಮಗೆ ಫುಲ್ಲು ಟೆನ್ಷನ್ ಆಗಿರುತ್ತೆ. ಇನ್ನೊಂದು ಕಡೆ ಮಹಾದೇವನ ಹುಡ್ಕೊಂಡು ರೂಮ್ಗೂ ಕೂಡ ಬಂದಿರ್ತಾಳೆ. ಮಹಾದೇವ ಎಲ್ಲಿದೆಯಾ ಮಹಾದೇವ ಅಂತ ಹೇಳಿ, ಇಲ್ಲೂ ಕೂಡ ಇಲ್ವಲ್ಲಪ್ಪ, ಎಲ್ಲಿಗೋದೆ ನೀನು ಅಂತ ಹೇಳಿ ಜೋರಿಗೆ ಹೇಳ್ತಿರ್ತಾರೆ. ಅಂಕಲ್ ಏನು ಅಂಕಲ್ ನಿಂಗಿದು, ಮಹಾದೇವ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಎಲ್ಲೋದ ಅಂತ ನನಗೂ ಗೊತ್ತಾಗ್ತಿಲ್ಲಮ್ಮ, ನೀನು ಅಂದಿರ ಮಾತು ಅವ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರಿದೆ ಅನಿಸುತ್ತೆ ಕಣಮ್ಮ. ಹೌದು
ಹೌದು ಅಂಕಲ್, ನಾನು ಅವನ್ನ ತುಂಬ ಜೋರಾಗಿ ಬೈದ್ಬಿಟ್ಟೆ, ಛೇ ನಾನು ಪಾಪಿ ಅಂತ ಹೇಳಿ ಅಳ್ತಿರ್ತಾರೆ. ಆಗ ಶ್ರೀನಿವಾಸು, ಅಳ್ಬೇಡಮ್ಮ, ನೀನು ಹೋಗಿ ಈಗ ಮಲ್ಕೊ, ನಿಂಗೆ ಬೆಳಗ್ಗೆ ಅವಾರ್ಡ್ ಫಂಕ್ಷನ್ ಇದೆ, ಸೊ ಹಂಗಾಗಿ ನೀನು ಅವಾರ್ಡ್ನ ತೊಗೊಳ್ಳೇಬೇಕು ಅಂತ ಹೇಳ್ತಾರೆ. ಏನು ಅವಾರ್ಡ್ನ? ಇಲ್ಲ, ನಾನು ಆ ಸನ್ಮಾನನ ಮಾಡಿಸ್ಕೊಳ್ಳಲ್ಲ. ಮಹಾದೇವ ಇಲ್ಲದೆ ನಾನು ಆ ಸನ್ಮಾನ ತೊಗೊಂಡ್ರೆ ಅದಕ್ಕೆ ಅರ್ಥನೇ ಇರಲ್ಲ. ನೋಡು, ಮಹಾದೇವನ ಆಸೆನೂ ಕೂಡ ಇದೇ ಆಗಿದೆ, ನೀನು ಸನ್ಮಾನ ಮಾಡಿಸ್ಕೋಬೇಕು, ದೊಡ್ಡ ಸೈಂಟಿಸ್ಟ್ ಆಗೋದೇ ಅವ್ನ ಕನಸು ಅಂತ ಹೇಳ್ತಾರೆ. ಇಲ್ಲ, ನಾನು ಮಾಡಿಸ್ಕೊಳ್ಳೋದೆ ಅಂದರೆ ಅವನೇ ನಾನು ಬಂದು ಕೈ ಇಟ್ಕೊಂಡು ಕರ್ಕೊಂಡು ಹೋಗಬೇಕು, ಅಲ್ಲಿವರೆಗೂ ಈ ಜಾಗ ಬಿಟ್ಟು ಕದಲಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪ್ರೇಮಗೆ ಏನು ಮಾಡಬೇಕು, ಎಲ್ಲಿ ಕರ್ಕೊಂಡೋಗ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಕಲ್ಯಾಣಿಗೆ ಪದೇ ಪದೇ ನೆನಪಿನ ಶಕ್ತಿ ಸ್ವಲ್ಪ ಕಮ್ಮಿ ಆಗ್ತಿರುತ್ತೆ. ಅದೇ ಟೈಮ್ಗೆ ಒಂದು ತಳ್ಳ ಗಾಡಿ ಕಾಣಿಸುತ್ತೆ. ದೇವರು ನನ್ನ ಕೈ ಬಿಡಲಿಲ್ಲ, ನನಗೆ ನಮ್ಮ ಅತ್ತೆ ಹೊರುವಂತಹ ಭಾರ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಗಾಡಿನ ಜೋರಾಗಿ ತೊಳ್ಕೊಬಂದು ಕಲ್ಯಾಣಿನ ಅದ್ರಲ್ಲಿ ಮನ್ಸ್ಕೊತಾರೆ. ಅತ್ತೆ ಒಂದು 5 ನಿಮಿಷ ಅತ್ತೆ, ಎಚ್ಚರ ತಪ್ಪಿಡಿ, ಅಲ್ಲಿ ಆಸ್ಪತ್ರೆ ಹತ್ರಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾಳೆ. ಅತ್ತೆ ಪ್ಲೀಸ್ ಅತ್ತೆ, ಮಲ್ಕೊಬಿಡಿ ಅತ್ತೆ, ಕಣ್ಬಿಡಿ ಅತ್ತೆ ಅಂತ ಹೇಳ್ಕೊಂಡು ಗಾಡಿಯಲ್ಲಿ ತೊಳ್ಕೊಂಡು ಹೋಗ್ತಾಳೆ. ಆಗ ಜೋರಾಗಿ ಪಾಪ ಪ್ರೇಮ ತೊಳ್ಕೊಂಡು ಬರ್ತಾಳೆ. ನಾನಿದ್ದೀನಿ ಅತ್ತೆ, ನಿಮ್ಮನ್ನು ಕಾಪಾಡ್ಕೊಳ್ತೀನಿ ಅತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಧಾವಿಣಿ ಅವಸರವಾಗಿ ಮನೆಗೆ ಬರ್ತಿರ್ತಾಳೆ. ಆಗ ಮಹೇಶ್ವರಿ, ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ ಹೋಗ್ತಿದ್ದೀನಿ, ಆ ಹುಡುಗರನ್ನ ಬೇಗ ಕಳಿಸ್ಬೇಕು. ನೀ ಆಟ ಆಡ್ತಿದ್ಯಾ? ಹಿಂದ್ಗಡೆನೆ ಎಲ್ಲರೂ ಕೂಡ ಬರ್ತಿದ್ದಾರೆ, ಸಿಕ್ಕಾಕೊಂಡ್ರೆ? ಹಲೋ, ಅದು ನನಗೂ ಗೊತ್ತು, ಸಿಕ್ಕಾಕೊಳ್ಳಲ್ಲ, ನಾನೇನಿಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಗೊತ್ತಾಯ್ತಾ? ನಾನೀಗ ಮನೆಗೆ ಹೋಗಬೇಕು. ಅಂದರೆ ಆ ಕಲ್ಯಾಣಿ ಇನ್ನೂ ಸತ್ತಿಲ್ವಾ? ಅದೆಲ್ಲ ಗೊತ್ತಿಲ್ಲ ಆಯಿತಾ ಅಂತ ಹೇಳ್ಬಿಟ್ಟು ಮನೆ ಬಾಗಿಲಿಗೆ ಬಂದು ನೋಡ್ತಾರೆ. ಓಪನ್ ಆಗಿರುತ್ತೆ. ಏನಿದು, ನೀನು ಬೀಗ ಹಾಕಿಲ್ವಾ ಅಂತ ಹೇಳ್ತಾರೆ. ಬೀಗನೂ ಹಾಕಿದೆ, ಇವತ್ತು ಎಲ್ಲಿ ಹುಡುಗರು, ಅವರು ಕಾಣಿಸ್ತಾ ಇಲ್ಲ, ಏನೋ ಆಗಿದೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲೇ ಇದೆಲ್ಲ ಏನೇನೋ ನಡೆದೋಗಿದೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಶ್ರೀಧರ್, ಇದೇನಿದು ಮನೆ ಬಾಗಿಲು ತೆಗೆದಿದೆ, ಅಕ್ಕ ಇಲ್ಲಿಲ್ವಲ್ಲ ಅಂತ ಹೇಳ್ತಿರ್ತಾರೆ. ಅದು ಗೊತ್ತಿಲ್ಲ, ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಪಂಚಮಿ ಹುಡ್ಕಕ್ಕೆ ಹೋಗ್ತಾಳೆ. ಅಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಕೂಡ ಹುಡುಕ್ತಾ ಇರ್ತಾಳೆ. ನೋಡಿದರೆ ಕಲ್ಯಾಣಿ ಎಲ್ಲೂ ಕೂಡ ಇರಲ್ಲ. ನೀನೇನಾದರೂ ಮಾಡಿದ್ಯಾ ಏನು ಕಲ್ಯಾಣಿಗೆ? ನನಗೆ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳೆ ಅಂತ, ನಿಜವಾಗ್ಲೂ ನನಗೆ ನಂಬೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ಅಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೀಧರ್ ಬಂದು, ಎಲ್ಲಿ ಕಲ್ಯಾಣಿ ಕಾಣಿಸ್ತಿಲ್ವಲ್ಲ ಧಾಮಿನಿ ಅಂತ ಕೇಳ್ತಾರೆ. ಅದು ನನಗೆ ಗೊತ್ತಿಲ್ಲ ಅಣ್ಣ, ನಾನು ಹೋಗಿರಿ ಬರ್ತೀನಿ ಅಂತ ಅಂದರು, ನಾನು ಬಂದುಬಿಟ್ಟೆ ಅಂತ ಹೇಳ್ತಾರೆ. ಹೌದಾ, ಅಯ್ಯೋ ಎಲ್ಲಿಗೆ ಹೋದ್ರಪ್ಪ, ಇಲ್ವಲ್ಲ ಅಂತ ಹೇಳಿ ಗಾಬರಿಯಾಗಿ ಹುಡುಕ್ತಿರ್ತಾರೆ. ಇನ್ನೊಂದು ಕಡೆ ಪ್ರೇಮ ಹಾಸ್ಪಿಟಲ್ಗಳೇ ಬಂತು, ಪ್ಲೀಸ್ ಬನ್ನಿ, ನಮ್ಮ ಅತ್ತೆಗೆ ಹುಷಾರಿಲ್ಲ, ಯಾರೋ ಆಹಾರದೊಳಗೆ ವಿಷ ಬೆರೆಸಿದ್ದಾರೆ ಅಂತ ಹೇಳ್ತಾರೆ. ಜೋರಾಗಿ ಕರ್ಕೊಂಬರ್ತಾರೆ. ಆಗ ಕರ್ಕೊಬಂದು ಅಲ್ಲಿದ್ದಂತಹ ನರ್ಸ್ಗಳೆಲ್ಲ ಬಂದು ಕರ್ಕೊಂಡು ಬರ್ತಾರೆ. ಅತ್ತೆ ಇದು ಎಚ್ಚರ ಮಾಡ್ಕೊಳ್ಳುತ್ತೆ, ನಾನು ಪ್ರೇಮ ಬಂದಿದ್ದೀನಿ ಅತ್ತೆ, ನಿಮ್ಮನ್ನು ಕಾಪಾಡ್ಕೊತೀನಿ ಅತ್ತೆ, ಎದೇಳಿ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಹತ್ರ ಕಳಕಳಿಯಾಗಿ ಬೇಡ್ಕೋತಾಳೆ, ದಯವಿಟ್ಟು ನನಗೆ ನಮ್ಮ ಅತ್ತೆನ ಉಳಿಸ್ಕೊಡಿ, ದಯವಿಟ್ಟು ಪ್ಲೀಸ್ ಅಂತ ಹೇಳ್ತಿರ್ತಾನೆ. ಆಯ್ತಮ್ಮ, ನೀನು ಸುಸ್ತಾಗಬೇಡ ಆಯಿತಾ, ನೀನು ಕೂತ್ಕೋ, ನಾನು ನಿಮ್ಮ ಅತ್ತೆನ ಉಳಿಸ್ತೀನಿ ಆಯಿತಾ. ನರ್ಸ್ ಫಸ್ಟು ಇವ್ರಿಗೆ ಗ್ಲುಕೋಸ್ ಹಾಕಿ, ಇವರು ತುಂಬ ಸುಸ್ತಾಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ನನಗೆ ಬೇಡ, ಯಾವ ಗ್ಲುಕೋಸು ಬೇಡ, ನನಗೆ ನಮ್ಮ ಅತ್ತೆ ಸರಿಯಾಗಬೇಕು ಡಾಕ್ಟರ್, ಆಯ್ತಮ್ಮ ಅಂತ ಹೇಳ್ಬಿಟ್ಟು ಪ್ರೇಮ ಒಂದು ಫೋನು ಕೂಡ ಇಸ್ಕೊಂಡು ರಾಮ್ಗೆ ಮಾಡ್ತಾನೆ. ಫೋನ್ ಸ್ವಿಚ್ ಆಫ್ ಆಗ್ತಿರುತ್ತೆ. ರಾಮ್, ಎಲ್ಲಿದೆಯಾ ರಾಮ್, ಫೋನ್ ಯಾಕೆ ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಕೂಗಾಡ್ತಿರ್ತಾನೆ. ಈ ಟೈಮಲ್ಲೂ ಕೂಡ ಹಿಂಗೆ ಆಗಬೇಕಾ ಅಂತ ಹೇಳ್ತಾರೆ. ಆಗ ನರ್ಸ್ ಇದ್ದಿದ್ದು, ಮೇಡಮ್ ಒಂದು ಗ್ಲುಕೋಸ್ ಹಾಕಿಸ್ಕೊಬನ್ನಿ ಅಂತ ಹೇಳ್ತಾರೆ. ಇಲ್ಲ, ನನಗೆ ಬೇಡ, ನನಗೇನೂ ಆಗಿಲ್ಲ, ನಮ್ಮ ಅತ್ತೆ ಹುಷಾರಾಗಿ ಬರೋವರೆಗೂ ನಾನೇನು ಹಾಕಿಸ್ಕೊಳ್ಳಲ್ಲ ಅಂತ ತುಂಬಾ ಹಠ ಮಾಡ್ತಾಳೆ.